ನಾಳೆ ನೀನು ಮದುವೆ ಹೆಣ್ಣಾಗಿ ಈ ಸೀರೆ ಉಟ್ಕೊಂಡು ಹಸೆ ಮನೆ ಏರ್ತೀಯ. ಆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹೀರೋ ಮಾಧವ ನಿನ್ನ ಪಕ್ಕದಲ್ಲಿ ಕೂತಿರ್ತಾನೆ. ಅಯ್ಯೋ, ಈಗ ಅವರು ನನ್ನ ಭಾವ ಆಗೋರು, ಅವ್ರಿಗೆ ನಾನು ಮರ್ಯಾದೆ ಕೊಡಬೇಕು. ಮಾಧವ ಅವರು ಕೂತಿರ್ತಾರೆ. ನೀವಿಬ್ಬರು ಹಸೆ ಮನೆ ಮೇಲೆ ಕೂತಿರೋದನ್ನು ನೋಡೋಕೆ 2 ಕಣ್ಣು ಸಾಲದು. ಅಷ್ಟು ಅದ್ಭುತವಾದ ಕ್ಷಣ ಅದು. ಆಮೇಲೆ ಪುರೋಹಿತರು ಮಂತ್ರ ಹೇಳ್ತಾರೆ. ಮಾಧವ ಅವರು ನಿನಗೆ ತಾಳಿ ಕಟ್ತಾರೆ. ನಿನ್ನ ಮದುವೆ ಒಂದಾದರೆ ಸಾಕು, ಜೀವನದಲ್ಲಿ ನಾನಿಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗತ್ತೆ. ನಿನಗೆ ನಾನಂದ್ರೆ ಅಷ್ಟಿಷ್ಟನಾ? ನನ್ನ ಜೀವನ ಚೆನ್ನಾಗಿರ್ಬೇಕು ಅಂದರೆ ಏನು ಬೇಕಾದರೂ ಮಾಡ್ತೀಯಾ? ಅಕ್ಕ, ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂದರೆ ನಾನು ನನ್ನ ಜೀವನ ಪಣಕ್ಕಿಟ್ಟಾದರೂ ಆ ಕೆಲಸ ಮಾಡ್ತೀನಿ. ಹೇಳಕ್ಕ, ಈ ನಿನ್ನ ತಂಗಿ ನಿನಗೋಸ್ಕರ ಏನು ಮಾಡಬೇಕು? ನಾಳೆ ನೀನು ಮದುವೆ ಆಗ್ತಾ ಇರೋಳು. ನಿನ್ನ ತವ್ರ ಮನೆ ಕಡೆಯಿಂದ ಈ ನಿನ್ನ ತಂಗಿ ನಿನ್ನ ಆಸೆಗಳನ್ನು, ನಿನ್ನ ಇಷ್ಟಗಳನ್ನು ಪೂರೈಸ್ತಾಳೆ. ಹೇಳಕ್ಕ, ನಿನ್ಗೇನು ಬೇಕು? ನಾನೇನು ಮಾಡಲಿ? ನಿನ್ನ ಅಕ್ಕ ಖುಷಿಯಾಗಿರ್ಬೇಕು ಅಂದರೆ ನಾನು ಹೇಳ್ದ ಹಾಗೆ ಕೇಳ್ತೀಯಾ? ನಾನು ಹೇಳಿದ್ದನ್ನೆಲ್ಲ ಮಾಡ್ತೀಯಾ? ಅಕ್ಕ, ನಿಂಗೆ ಹಳೇದೆಲ್ಲ ನೆನಪಾಗೋಯ್ತಾ? ನಾನು ನಿನ್ನ ತಂಗಿ ಅಂತ ಗೊತ್ತಾಗೋಯ್ತಾ? ಹೇಳಕ್ಕ, ನಾನೇನು ಮಾಡಬೇಕು? ನನ್ನ ಮಾಧವ ಅವರ ಮದುವೆ ಯೋಚನೆ ಬಿಟ್ಬಿಡು. ಅದು ಮಾತ್ರ ಸಾಧ್ಯ ಇಲ್ಲ. ಆ ದೇವರೇ ಇಳಿದು ಬಂದು ಹೇಳಿದ್ರು ನಾನು ಕೇಳಲ್ಲ. ನಾಳೆ ನಿನ್ನ ಮಾಧವನ್ ಮದುವೆ ನಡೆಯುತ್ತೆ. ನೀನು ಬೇರೆ ಯೋಚನೆಗಳನ್ನ ಬಿಟ್ಬಿಡು. ಮದುವೆ ಆಗೋದಕ್ಕೆ ಸಿದ್ಧವಾಗು. ನನಗೆ ಬೇರೆ ಕೆಲಸ. ಅಕ್ಕ, ನಾನು ಇದ್ದಕ್ಕಿದ್ದ ಹಾಗೆ ಬಂದಿದ್ದಕ್ಕೆ ಹೆದರ್ಕೊಂಡ್ಬಿಟ್ಯಾ? ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ಯಾ? ಇನ್ನೂ ಮಲ್ಗಿಲ್ವಾ? ಹೋಗಿ ಮಲ್ಕೊ, ನಾಳೆ ನಿನ್ನ ಮದುವೆ. ಅದು ನನಗೆ ನಿದ್ದೆ ಬರ್ತಾ ಇಲ್ಲ, ಅದಕ್ಕೆ ಹಾಗೆ ಸುಮ್ಮನೆ ಬಂದೆ. ನಾಳೆ ನಿನ್ನ ಮದುವೆ ಅಲ್ವಾ? ಆ ಖುಷಿಲಿ ನಿದ್ದೆ ಹೇಗೆ ಬರುತ್ತೆ? ನನಗೆ ಯಾವ ಖುಷಿನೂ ಇಲ್ಲ. ಕೂತ್ಕೊ. ನನಗೂ ನಿದ್ದೆ ಬರ್ತಿಲ್ಲ. ಇವತ್ತು ಮಾತ್ರ ಅಲ್ಲ, ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಷ್ಟೋ ವರ್ಷಗಳೇ ಆಗೋಯ್ತು. ದೇಹಕ್ಕೆ ಎಷ್ಟೇ ಸುಸ್ತಾಗಿದ್ರೂ ಕಣ್ಣಿಗೆ ಮಾತ್ರ ನಿದ್ದೆ ಹತ್ತುತ್ತಾ ಇರಲಿಲ್ಲ. ಅದೇನೋ ಹೇಳ್ತಾರಲ್ಲ, ಚಿಂತೆ ಇಲ್ಲದೆ ಇರೋವನಿಗೆ ಸಂತೆಯಲ್ಲೂ ನಿದ್ದೆ ಅಂತೆ. ತಲೆ ತುಂಬ ಯೋಚನೆಗಳನ್ನೇ ತುಂಬಿಕೊಂಡ್ರು ನನಗೆ ಮೃದುವಾದ ಹಾಸಿಗೆ ಮೇಲೆ ಮಲಗಿದ್ರು ನಿದ್ರೆ ಬರ್ತಿರ್ಲಿಲ್ಲ. ಅಕ್ಕ, ಹೀಗೆ ನಿನ್ನ ಮಡ್ಲಲ್ಲಿ ಮಲಗಿ ಎಷ್ಟು ವರ್ಷಗಳಾಗೋಯ್ತು. ಮೊದಲೆಲ್ಲ ನನಗೆ ನಿದ್ದೆ ಬಂದಿಲ್ಲ ಅಂದರೆ ಹೀಗೆ ಬಂದು ನಿನ್ನ ಮಡ್ಲಲ್ಲಿ ಮಲಗ್ತಾ ಇದ್ದೆ. ನೀನು ಹಾಡು ಹೇಳಿ ನನ್ನನ್ನು ಮಲಗಿಸ್ತಾ ಇದ್ದೆ. ಈ ಜನ್ಮದಲ್ಲಿ ಮತ್ತೆ ನೀನು ನನಗೆ ಸಿಗ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ನೀನು ನನಗೆ ಸಿಕ್ಕಿದ್ದು ಹೋದ ಜೀವ ಮತ್ತೆ ವಾಪಸ್ ಬಂದಾಗಿದೆ. ನೀನು ನನಗೆ ಸಿಕ್ಕಿರೋ ಖುಷಿಗೋ ಏನೋ ನನಗೆ ನಿದ್ದೆನೇ ಬರ್ತಾ ಇಲ್ಲ. ಅಮ್ಮ, ಏನು ವಿಷಯ? ನೀವು ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಕಾಣಿಸ್ತಿದ್ದೀರಾ, ಏನಾಯ್ತು? ಹೇಳ್ತೀನಿ ದೀಪಿಕಾ, ಎಲ್ಲರೂ ಬರಲಿ. ಅಮ್ಮ, ಎಲ್ರಿಗೂ ಬರಕ್ಕೆ ಹೇಳಿದ್ರಿ, ಏನು ವಿಷಯ? ವಿಷಯ ಇದೆ, ಅದಕ್ಕೆ ಎಲ್ರೂ ಬರ ಹೇಳಿದ್ದು. ಹೇಳಿ ಅದಕ್ಕೆ, ನಮಗೆಲ್ಲ ಟೆನ್ಷನ್ ಆಗ್ತಿದೆ. ಇದು ಟೆನ್ಷನ್ ಪಡೋ ವಿಷಯ ಅಲ್ಲ, ಟೆನ್ಷನ್ ಕಡಿಮೆ ಆಗೋ ವಿಷಯ. ಈಗಷ್ಟೇ ನನಗೊಂದು ಕಾಲ್ ಬಂದಿತ್ತು. ರಾಧಾ ಕಾಲ್ ಮಾಡಿದ್ರು. ಏನು, ರಾಧಾ ಅವ್ರು ಕಾಲ್ ಮಾಡಿದ್ರಾ? ಅವ್ರು ಏನು ಹೇಳಿದ್ರು? ಎಲ್ಲಿದ್ದಾರಂತೆ? ಅವರು ಶಾರ್ವಿ ಜೊತೆನೇ ಇದ್ದಾರಾ? ಅಪ್ಪನೂ ಅಲ್ಲೇ ಇದ್ದಾರಾ?
ಅವ್ರಿರೋ ಜಾಗ ಗೊತ್ತಾಯ್ತಾ? ಶಾರ್ವರಿ ರಾಧಾ ಮತ್ತೆ ಮಾಧವ್ ಅವ್ರನ್ನ ಯಾವುದೋ ಒಂದು ಜಾಗದಲ್ಲಿ ಇಟ್ಟಿದ್ದಾಳೆ. ಆದ್ರೆ ಆ ಜಾಗ ಯಾವುದು ಅಂತ ರಾಧಾ ಅವ್ರಿಗೆ ಗೊತ್ತಿಲ್ಲ. ಹಾಗಿದ್ರೆ ಇನ್ನೇನು ಹೇಳಿದ್ರು ಅವರು? ನಮಗೆ ಟೆನ್ಷನ್ ಕಮ್ಮಿ ಆಗೋ ಥರ ವಿಷಯ ಯಾವುದಿದೆ? ರಾಧಾ ನನ್ಗೆ ಹೇಳಿದ್ದು ನಾಳೆ ಮದುವೆ ನಡೆಯೋ ಜಾಗದ ಬಗ್ಗೆ. ಮದುವೆ ನಡೆಯೋ ಜಾಗನ? ಯಾವ್ದದು? ಅದೊಂದು ದೇವಸ್ಥಾನ. ಶಬಾಷ್. ರಾಧಾ ಅವ್ರನ್ನ ನಾವೇನು ಅಂತ ಅಂದ್ಕೊಂಡಿದ್ವಿ, ಅವರಿಂದ ನಮಗೆ ಅಪಕಾರನೇ ಆಗತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಅವರಿಂದ ಉಪಕಾರ ಆಗ್ತಿದೆ. ಇಂಥ ಪರಿಸ್ಥಿತಿಲೂ ಜಾಣತನ ತೋರಿಸಿ ಕಾಲ್ ಮಾಡಿದ್ದಾರೆ. ಆ ಶಾರ್ವರಿ ಇದ್ರೂ ಭಯ ಪಡದೆ ನಮಗೆ ಕಾಲ್ ಮಾಡಿ ವಿಷಯ ತಿಳಿಸಿದಾರಲ್ಲ, ಅವ್ರ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ. ಇಷ್ಟು ದಿನ ನಾವು ರಾಧಾ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ವಿ. ಅವ್ರ ಮನ್ಸ್ನೋಯೋ ಥರನೂ ಮಾತಾಡಿದ್ವಿ. ಇಷ್ಟಾದ್ರೂ ಅವ್ರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಬಗ್ಗೆ, ಅಪ್ಪನ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ. ಇದು ನಮಗೆ ನಿಜವಾಗ್ಲೂ ಗುಡ್ ನ್ಯೂಸ್. ಆ ಶಾರ್ವರಿನ ಹಿಡಿಯೋದಕ್ಕೆ ಇದು ನಮಗೆ ಸಿಕ್ಕಿರೋ ಕ್ಲೂ. ಈ ಸಲ ಯಾವುದೇ ಕಾರಣಕ್ಕೂ ಅವಳು ಮಿಸ್ ಆಗಬಾರ್ದು. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಇದ್ರ ಬಗ್ಗೆ ಹೇಳ್ತೀನಿ. ಆ ಜಾಗದ ಬಗ್ಗೆನೂ ಇನ್ಫಾರ್ಮ್ ಮಾಡ್ತೀನಿ. ನಾವೆಲ್ಲರೂ ಈಗಲೇ ಅಲ್ಲಿ ಹೊರಡೋಣ. ಹಾಗೆ ಆಗಲಿ, ನೀನು ಪೊಲೀಸಿಗೆ ಇನ್ಫಾರ್ಮ್ ಮಾಡು, ಹೊರಡೋಣ. ಅದಕ್ಕೆ ರಾಧಾ ಅವರು ಅಣ್ಣನ ಬಗ್ಗೆ ಏನಾದರೂ ಹೇಳಿದ್ರ? ಅಣ್ಣ ಹೇಗಿದ್ದಾನಂತೆ?